ನಾವಿವತ್ತು ವರ್ಲ್ಡ್ ಮ್ಯಾಪ್ ನ ಓಪನ್ ಮಾಡಿ ಬೂತ್ ಕನ್ನಡಿ ಹಿಡ್ಕೊಂಡು ನೋಡಿದ್ರು ಕಾಣದೇ ಇರೋಷ್ಟು ಚಿಕ್ಕ ದೇಶ ಇಸ್ರೇಲ್. ನಮ್ಮ ಕರ್ನಾಟಕಕ್ಕಿಂತ ಚಿಕ್ಕ ದೇಶ, ಹೇಳ್ಬೇಕಂದ್ರೆ ಕೇರಳ ರಾಜ್ಯಕ್ಕಿಂತ ಚಿಕ್ಕ ದೇಶ ಇಸ್ರೇಲ್. ಅಲ್ಲಿರೋದು ಬರೀ 2-2.5 ಕೋಟಿ ಜನ ಅಷ್ಟೇ. ಆದ್ರೆ ಇವತ್ತು ಯಾವುದೇ ನ್ಯೂಸ್ ಚಾನೆಲ್ ತೆಗೆದು ನೋಡಿದ್ರು ಇಸ್ರೇಲ್ ಬಗ್ಗೆ ಒಂದು ನ್ಯೂಸ್ ಅಂತ ಇದ್ದೇ ಇರುತ್ತೆ. ಮಿಡಲ್ ಈಸ್ಟ್ ನಲ್ಲಿ ನಡೀತಿರೋ ಯುದ್ಧಕ್ಕೆ ಇಸ್ರೇಲ್ ಒಂದು ದೊಡ್ಡ ಕಾರಣ ಆಗಿದೆ. ಒಂದ್ ಕಡೆ ಇರಾನ್, ಇನ್ನೊಂದ್ ಕಡೆ ಲೆಬನಾನ್, ಗಾಜಾ, ಯೆಮೆನ್, ಈ ತರ 100 ಕೋಟಿ ಜನಸಂಖ್ಯೆ ಇರೋ ಬಲಿಷ್ಠ ದೇಶಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿ ನಾಶ ಮಾಡ್ಬೇಕಂತ ಕಾಯ್ತಿದೆ. ಆದ್ರೆ ಈ ಪುಟ್ಟ ದೇಶ ಇಸ್ರೇಲ್ ಮಾತ್ರ ಇವ್ರು ಯಾರಿಗೆ ಎದುರದೆ ಎಲ್ಲಾರನ್ನು ಎದುರಿಸಿ ನಿಲ್ತಿದೆ. ನೀವು ಪ್ರತಿದಿನ ಹೊಸ ಕಡೆ ಅಟ್ಯಾಕ್ ಮಾಡ್ತಾ ಇಡೀ ಮಧ್ಯಪ್ರಾಚ್ಯನೇ ತನ್ನ ಬೆರಳು ತುದಿಲಿ ಆಡಿಸ್ತಿದೆ. ಇಷ್ಟೊಂದು ಸಣ್ಣ ದೇಶಕ್ಕೆ ಅಷ್ಟು ದೊಡ್ಡ ಧೈರ್ಯ ಮತ್ತೆ ಪವರ್ ಬರಕ್ ಹೇಗ್ ಸಾಧ್ಯ? ವೆಲ್ಕಮ್ ಟು ನಾವು ಮಿಡಲ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾ ಇಸ್ರೇಲ್ ನ ಡೆಡ್ಲಿ ಪವರ್ ಮತ್ತೆ ಅಮೆರಿಕ ಜೊತೆ ಫ್ರೆಂಡ್ಸ್ ಮತ್ತು ಈಗ ನಡೀತಿರೋ ಈ ಯುದ್ಧದ ಅಸಲಿ ಮಾಸ್ಟರ್ ಪ್ಲಾನ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಇಷ್ಟು ಸಣ್ಣ ದೇಶ ಇಷ್ಟೊಂದು ಶತ್ರುಗಳನ್ನ ಎದುರಿಸೋಕೆ ಹೇಗ್ ಸಾಧ್ಯ? ಯುದ್ಧ ಅಂದ್ರೆ ಬರೀ ಬಾರ್ಡರ್ ಅಲ್ಲಿ ನಿಂತು ಗನ್ ಹಿಡಿದು ಹೊಡೆದಾಡೋದೇ ಅಲ್ಲ. ಯುದ್ಧವನ್ನು ಗೆಲ್ಲೋಕೆ ಇನ್ಫಾರ್ಮೇಶನ್ ಮತ್ತೆ ಗುಪ್ತಚರ ಅಷ್ಟೇ ಮುಖ್ಯ ಆಗುತ್ತೆ. ಇಲ್ಲೇ ಎಂಟ್ರಿ ಕೊಡೋದು ನೋಡಿ, ಇಸ್ರೇಲ್ ನ ಕಣ್ಣಿನ ಕಣ್ಣಾಗಿರೋ ಸೇನೆ ಮೊಸಾದ್. ಇಸ್ರೇಲ್ನ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಈಗ ನಡೀತಿರೋ ಯುದ್ಧನೇ ಗಮನಿಸಿ. ಶತ್ರು ದೇಶದ ನಾಯಕರು, ಮುಖಂಡರು, ಕಮಾಂಡರ್ಗಳು ಅವರು ಎಲ್ಲೇ ಅಡಗಿದ್ರು ಕೂಡ, ಈ ಒಂದು ಅಂಡರ್ ಗ್ರೌಂಡ್ ಅಲ್ಲಿ ಅಡಗಿದ್ರು ಕೂಡ ಅವ್ರನ್ನ ಪಿನ್ ಪಾಯಿಂಟ್ ಆಗಿ ಟ್ರೇಸ್ ಮಾಡಿ ಅವ್ರನ್ನ ನಾಶ ಮಾಡ್ತಿದೆ. ಯಾವುದೇ ದೇಶದ ಒಳಗ್ ನುಗ್ಗಿ ಶತ್ರು ಯಾವ ಬಿಲ್ಡಿಂಗ್ ಅಲ್ಲಿ ಇದ್ದಾನೆ, ಯಾವ ಫ್ಲೋರ್ ಅಲ್ಲಿ ಇದ್ದಾನೆ, ಎಲ್ಲಿ ಮಲಗಿದಾನೆ ಅನ್ನೋದನ್ನ ಪಿನ್ ಟು ಪಿನ್ ಡೀಟೇಲ್ಸ್ ಮೊಸಾದ್ಗೆ ಗೊತ್ತಿರುತ್ತೆ. ಶತ್ರು ಎಲ್ಲೇ ಅಡಗಿದ್ರು ಕೂಡ ಟೆಕ್ನಾಲಜಿ ಮತ್ತು ನೆಟ್ವರ್ಕ್ ನ ಬಳಸ್ಕೊಂಡು ಸೈಲೆಂಟ್ ಆಗಿ ಬೇಟೆ ಆಡೋದ್ರಲ್ಲಿ ಇಸ್ರೇಲ್ ನ ಮೀರ್ಸೋರು ಈ ಪ್ರಪಂಚದಲ್ಲೇ ಇಲ್ಲ. ಮೊಸಾದ್ ಅನ್ನೋ ಸಂಸ್ಥೆ ಇಸ್ರೇಲ್ ನ ಕಣ್ಣು ಮತ್ತೆ ಕಿವಿ ಇದ್ದಾಗ. ಆದ್ರೆ ಬರೀ ಇನ್ಫಾರ್ಮೇಶನ್ ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದ ಯುದ್ಧ ಮಾಡಕ್ ಆಗಲ್ಲ ಅಲ್ವಾ? ಸಾವಿರಾರು ಮಿಸೈಲ್ ಹೊಡೆಯೋಕೆ, ಅತ್ಯಾಧುನಿಕ ಫೈಟರ್ ಜೆಟ್ ಗಳಿಗೆ ಬಿಲಿಯನ್ ಗಟ್ಟಲೆ ದುಡ್ಡು ಬೇಕು. ಈ ಪುಟ್ಟ ದೇಶಕ್ಕೆ ಅಷ್ಟೊಂದು ದುಡ್ಡು ಈ ಲೇಟೆಸ್ಟ್ ವೆಪನ್ಸ್ ಯಾರು ಕೊಡ್ತಾರೆ? ಅಲ್ಲೇ ಎಂಟ್ರಿ ಕೊಡೋದು ಪ್ರಪಂಚದ ದೊಡ್ಡಣ್ಣ ಅಮೆರಿಕ. ಹೌದು, ಇಸ್ರೇಲ್ ಏನೇ ಮಾಡಿದ್ರು ಅಮೆರಿಕ ಕಣ್ ಮುಚ್ಕೊಂಡು ಸಪೋರ್ಟ್ ಮಾಡುತ್ತೆ. ಇಡೀ ಪ್ರಪಂಚನೇ ಇಸ್ರೇಲ್ ವಿರುದ್ಧ ನಿಂತರು ಅಮೆರಿಕ ಮಾತ್ರ ಇಸ್ರೇಲ್ ಪರ ನಿಲ್ಲುತ್ತೆ. ಫ್ರೀ ಆಗಿ ವೆಪನ್ ಕೊಡುತ್ತೆ. ಯಾಕೆ? ಅಮೆರಿಕಾಗೆ ಏನ್ ಅಡ್ವಾಂಟೇಜ್? ಅಮೆರಿಕ ಮತ್ತೆ ಇಸ್ರೇಲ್ ರಿಲೇಶನ್ಶಿಪ್ ನ ಅರ್ಥ ಮಾಡ್ಕೋಬೇಕಂದ್ರೆ 2 ಮುಖ್ಯ ಕಾರಣಗಳಿದೆ. ಮೊದಲನೇ ಕಾರಣ ಅನ್ಸಿಂಕಬಲ್ ಏರ್ ಕ್ರಾಫ್ಟ್ ಕ್ಯಾರಿಯರ್. ಮಿಡಲ್ ಈಸ್ಟ್ ಅಂದ್ರೆ ಪೆಟ್ರೋಲ್, ಡೀಸೆಲ್, ಆಯಿಲ್ ತುಂಬಿರೋ ಒಂಥರ ಚಿನ್ನದ ಗಣಿ ಇದ್ದಾಗೆ. ಈ ಆಯಿಲ್ ಕಂಟ್ರೋಲ್ ತನ್ನ ಕೈಲಿ ಇರಬೇಕು ಅನ್ನೋದೇ ಅಮೆರಿಕ ಪ್ಲಾನ್. ಆದ್ರೆ ಸುತ್ತಮುತ್ತ ಇರೋ ಅರಬ್ ದೇಶಗಳನ್ನ ಅಮೆರಿಕ ನಂಬಕ್ ಆಗ್ತಿರ್ಲಿಲ್ಲ. ಆಗ ಅಮೆರಿಕಾಗೆ ಸಿಕ್ಕಂತ ಏಕೈಕ ನಂಬಿಕಸ್ಥ ದೇಶ ಅಂದ್ರೆ ಇಸ್ರೇಲ್. ಇಸ್ರೇಲ್ ಬದುಕಿದ್ರೆ ಮಾತ್ರ ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕ ಪವರ್ ನಡೆಯುತ್ತೆ. 2ನೇ ಅತಿ ದೊಡ್ಡ ಕಾರಣ AIPAC, ಲಾಬಿ ಮತ್ತು ಕಂಟ್ರೋಲ್. ನೀವು ನಂಬ್ತಿರೋ ಬಿಡ್ತಿರೋ ಅಮೆರಿಕ ಪಾಲಿಟಿಕ್ಸ್ ನ ರಿಮೋಟ್ ಕಂಟ್ರೋಲ್ ತರ ಆಡಿಸ್ತಾ ಇರೋದೇ ಇಸ್ರೇಲ್. ಅಮೆರಿಕದಲ್ಲಿ AIPAC ಅಂತ ಒಂದು ಪವರ್ಫುಲ್ ಗ್ರೂಪ್ ಇದೆ. ಅಮೆರಿಕದಲ್ಲಿ ನೆಕ್ಸ್ಟ್ ಪ್ರೆಸಿಡೆಂಟ್ ಯಾರಾಗಬೇಕು, ಯಾರಾಗಬಾರ್ದು ಅನ್ನೋದನ್ನ ಆ ಗ್ರೂಪ್ ಡಿಸೈಡ್ ಮಾಡುತ್ತೆ. ಯಾರು ಎಲೆಕ್ಷನ್ ನಿಲ್ಬೇಕಂದ್ರು ಈ ಗ್ರೂಪ್ ಇಂದ ಫಂಡಿಂಗ್ ಬಂದೇ ಬರುತ್ತೆ. ಅಮೆರಿಕದ ಬ್ಯಾಂಕ್, ಟೆಕ್ ಕಂಪನಿ, ಮೀಡಿಯಾ, ಈ ಎಲ್ಲಾ ಸಂಸ್ಥೆಗಳಲ್ಲೂ ಈ ಗುಂಪಿನ ಹಿಡ್ತಾ ಇದೆ. ಅಂದ್ರೆ ಅಮೆರಿಕ ಇಡೀ ಪ್ರಪಂಚನೇ ಕಂಟ್ರೋಲ್ ಮಾಡ್ತಿದ್ರೆ ಅಮೆರಿಕನ ಕಂಟ್ರೋಲ್ ಮಾಡ್ತಾ ಇರೋದು ಈ ಗ್ರೂಪ್ ಅಂದ್ರೆ ಇಸ್ರೇಲ್. ಇಂಡೈರೆಕ್ಟ್ ಆಗಿ ಇಸ್ರೇಲೇ ಕಂಟ್ರೋಲ್ ಮಾಡ್ತಿದೆ. ಓಕೆ, ಹಾಗಾದ್ರೆ ಅಮೆರಿಕದ ಪೂರ್ತಿ ಸಪೋರ್ಟ್ ಇದೆ. ಮೊಸಾದ್ನಂತ ಇಂಟೆಲಿಜೆಂಟ್ ಬ್ರೈನ್ ಇದೆ. ಹಾಗಾದ್ರೆ ಇಸ್ರೇಲ್ನ ಮುಂದಿನ ಪ್ಲಾನ್ ಏನು? ಈಗ ನಡೀತಿರೋ ಈ ಘೋರ ಯುದ್ಧ ಅಂದ್ರೆ ಇರಾನ್ದಲ್ಲ, ಈ ಗಾಜಾ ಮತ್ತೆ ಲೆಬನಾನ್ ಅಲ್ಲಿ ನಡೀತಿರೋ ಘೋರ ಯುದ್ಧ ಆ ದೇಶನ ಆಕ್ರಮಿಸ್ಕೊಳಕ ಅಥವಾ ಇಸ್ರೇಲ್ ತನ್ನ ಡಿಫೆನ್ಸ್ಗೋಸ್ಕರ ಯುದ್ಧ ಮಾಡ್ತಿದ್ಯಾ? ಮತ್ತೆ ಇನ್ನೊಂದು ಪಾಯಿಂಟ್ ನೋಡ್ಬೇಕು, ಇಸ್ರೇಲ್ ಇರಾನ್ ಮೇಲೂ ಯುದ್ಧ ಮಾಡ್ತಿದೆ. ಇಸ್ರೇಲ್ಗೂ ಇರಾನ್ಗೂ ಅರೌಂಡ್ 2000 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಇಸ್ರೇಲ್ ಯಾಕಪ್ಪ ಇರಾನ್ ಮೇಲೆ ಯುದ್ಧ ಮಾಡ್ಬೇಕಂದ್ರೆ, ಇರಾನ್ ಏನಾರ ನ್ಯೂಕ್ಲಿಯರ್ ಪವರ್ಡ್ ನೇಷನ್ ಆದ್ರೆ ಆ ಮಿಡಲ್ ಈಸ್ಟ್ ರೀಜನ್ ಅಲ್ಲಿ ಇರಾನ್ ಒಂದು ಸ್ಟೇಬಲ್ ನೇಷನ್ ಆಗುತ್ತೆ, ಒಂದು ಪವರ್ಫುಲ್ ನೇಷನ್ ಆಗುತ್ತೆ. ಆಯಿಲ್ ಮತ್ತೆ ನ್ಯೂಕ್ಲಿಯರ್ ವೆಪನ್ ಎರಡೂ ಇದ್ರೆ ಇರಾನ್ನ ಕಂಟ್ರೋಲ್ ಮಾಡೋರು ಯಾರು ಇರಲ್ಲ. ಆಗ ಇಸ್ರೇಲ್ ಏನು ಆ ಮಿಡಲ್ ಈಸ್ಟ್ ನಲ್ಲಿ ತಾನು ಪವರ್ಫುಲ್ ದೇಶ ಆಗ್ಬೇಕಂತ ಪ್ರಯತ್ನ ಪಡ್ತಿದೆ, ಅದು ಇರಾನ್ ಪಾಲಾಗುತ್ತೆ. ಸೊ ಇಸ್ರೇಲು ಇರಾನ್ ಮೇಲೆ ಈ ದಾಳಿಗಳು ನಡೆಸಿ ಅಮೆರಿಕ ಜೊತೆ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿನ ಡಿಸ್ಟ್ರಾಯ್ ಮಾಡಿದೆ. ಮತ್ತೆ ಆಗ್ಲೇ ಹೇಳಿದಾಗೆ ಈ ಗಾಜಾ, ಲೆಬನಾನ್ ಮೇಲೆ ಇರಾನ್ ಮಾಡ್ತಿರೋ ದಾಳಿ ಬರೀ ಡಿಫೆನ್ಸ್ಗೋಸ್ಕರನ ಅಲ್ಲ, ಖಂಡಿತ ಅಲ್ಲ. ಜಿಯೋ ಪಾಲಿಟಿಕ್ಸ್ ಎಕ್ಸ್ಪರ್ಟ್ ಹೇಳೋ ಪ್ರಕಾರ ಇಸ್ರೇಲ್ನ ಟಾರ್ಗೆಟ್ ಬೇರೆನೇ ಇದೆ. ಅದೇ ಗ್ರೇಟರ್ ಇಸ್ರೇಲ್, ಅಖಂಡ ಇಸ್ರೇಲ್. ಈ ಗ್ರೇಟರ್ ಇಸ್ರೇಲ್ ಅನ್ನೋ ಕಲ್ಪನೆ ಸುಮ್ಮನೆ ಉಟ್ಕೊಂಡಿದ್ದಲ್ಲ. ಇದು ಯಹೂದಿಗಳ ಪವಿತ್ರ ಗ್ರಂಥ ಬೈಬಲ್ ಅಥವಾ
ಟೋರಾ ಅಂತ ಕರೀತಾರೆ. ಅದ್ರ ಪ್ರಕಾರ ದೇವರು ಈ ಯಹೂದಿಗಳಿಗೆ ಒಂದು ಪ್ರಾಮಿಸ್ ಲ್ಯಾಂಡ್, ಒಂದು ಪವಿತ್ರ ಭೂಮಿಯನ್ನ ಬರೆದು ಕೊಟ್ಟಿದ್ದಾರಂತೆ. ಆ ಜಾಗ ಇಸ್ರೇಲ್ ಮ್ಯಾಪ್ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಗೊತ್ತಾ? ಕೇವಲ ಈಗಿರೋ ಇಸ್ರೇಲ್ ಮಾತ್ರ ಅಲ್ಲ, ಈಜಿಪ್ಟ್ನ ನೈಲ್ ನದಿಯಿಂದ ಸ್ಟಾರ್ಟ್ ಆಗಿ ಇರಾಕ್ನ ಯುಪ್ರೆಟಿಸ್ ನದಿಯವರೆಗೆ. ಅಂದ್ರೆ ಈಗ ನಡೀತಿರೋ ಯುದ್ಧ ಬರೀ ಒಂದು ಟ್ರೈಲರ್ ಅಷ್ಟೇ. ಮುಂದೊಂದು ದಿನ ಲೆಬನಾನ್, ಜೋರ್ಡಾನ್, ಸಿರಿಯಾ ಮತ್ತು ಸೌದಿ ಅರೇಬಿಯಾಗಳ ಒಂದಷ್ಟು ಭಾಗನ ಆಕ್ರಮಿಸ್ಕೊಂಡು, ಅಂದ್ರೆ ಈ ಪ್ರಾಮಿಸ್ ಲ್ಯಾಂಡ್ ಏನ್ ದೇವ್ರದ್ದು ಬರ್ಕೊಟ್ಟಿರೋ ಲ್ಯಾಂಡ್ ಈ ಜಾಗದಲ್ಲಿ ಬರುತ್ತೆ, ಅದನ್ನೆಲ್ಲ ಆಕ್ರಮಿಸ್ಕೊಂಡು ಗ್ರೇಟರ್ ಇಸ್ರೇಲ್ ಕಟ್ಟಬೇಕು ಅನ್ನೋದೇ ಇಸ್ರೇಲ್ನ ಒಂದು ಸಾವಿರಾರು ವರ್ಷದ ಕನಸು. ಈಗ ಯುದ್ಧದ ಹೆಸರಲ್ಲಿ ಸುತ್ತಮುತ್ತ ಇರೋ ದೇಶದ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋತಾರೆ. ಅದು ಈ ಗ್ರೇಟರ್ ಇಸ್ರೇಲ್ನ ಒಂದು ಭಾಗ ಅಷ್ಟೇ. ನೋಡಿದ್ರಲ್ಲ, ಜಿಯೋ ಪಾಲಿಟಿಕ್ಸ್ ಅಲ್ಲಿ ನಾವು ನೋಡ್ತಿರೋದೇ ಒಂದು, ಅಲ್ಲಿ ನಡೀತಿರೋದೇ ಇನ್ನೊಂದು. ಅಮೆರಿಕ ತನ್ನ ಸ್ವಾರ್ಥಕ್ಕೋಸ್ಕರ ಇಸ್ರೇಲ್ ಬೆನ್ನಿಗೆ ನಿಂತಿದ್ರೆ, ಇಸ್ರೇಲ್ ತನ್ನ ಗ್ರೇಟರ್ ಡ್ರೀಮ್ ನ ಅಚೀವ್ ಮಾಡ್ಕೊಳ್ಳೋಕ್ಕೋಸ್ಕರ ಅಮೆರಿಕನ ಯೂಸ್ ಮಾಡ್ಕೊಡ್ತಿದೆ. ಜಿಯೋ ಪಾಲಿಟಿಕ್ಸ್ ಅಲ್ಲಿ ಯಾರು ಫ್ರೆಂಡ್ಸ್ ಅಲ್ಲ, ಯಾರು ದುಶ್ಮನ್ಗಳಲ್ಲ. ಬಟ್ ಆ ಟೈಮ್ಗೆ ಅವ್ರವರಿಂದ ಏನೇನು ಯೂಸ್ ಆಗಬೇಕೋ ಅದನ್ನ ಯೂಸ್ ಮಾಡ್ಕೋತಾರೆ. ಇಬ್ಬರದ್ದು ಮ್ಯೂಚುವಲ್ ಬೆನಿಫಿಟ್ಸ್ ಇರುತ್ತೆ. ಇವೆಲ್ಲದ್ರ ಮಧ್ಯೆ, ಇವ್ರ ಅಜೆಂಡಾಗಳ ಮಧ್ಯೆ ಬಲಿಯಾಗ್ತಾ ಇರೋದು ಮುಗ್ಧ ಜನಗಳು ಮಾತ್ರ. ಒಂದು ಸ್ಕೂಲ್ ಮೇಲೆ ಬಾಂಬ್ ಆಗಿದೆ, ಎಷ್ಟೊಂದು ಹೆಣ್ಮಕ್ಳು ಸತ್ತೋಗಿದ್ದಾರೆ, ಎಷ್ಟೊಂದು ಹಾಸ್ಪಿಟಲ್ ಮೇಲೆ ಬಾಂಬ್ ಆಗಿದೆ, ಅಲ್ಲೆಲ್ಲ ಅವರೆಲ್ಲ ಎಷ್ಟೊಂದು ರೋಗಿಗಳು ಸತ್ತಿದ್ದಾರೆ, ಅಮಾಯಕರು ಅವ್ರ ಜೀವ ತೆತ್ತಿದ್ದಾರೆ, ಅಮಾಯಕರ ಸಾವಿನ ಮೇಲೆ ಇವ್ರ ಸಾಮ್ರಾಜ್ಯ ಕಟ್ಟಕ್ಕೆ ಹೋಗ್ತಿದ್ದಾರೆ. ನಿಮ್ಗೆ ಏನು ಅನ್ನಿಸ್ತು? ಈಗ ನಡೀತಿರೋ ಯುದ್ಧ ಬರೀ ಟೆರರಿಸಮ್ ಮಟ್ಟ ಹಾಕೋಕ, ಅಥವಾ ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗದೆ ಇರೋ ತರ ನೋಡ್ಕೊಳಕ, ಅಥವಾ ಗ್ರೇಟರ್ ಇಸ್ರೇಲ್ ಅನ್ನೋ ಕಾನ್ಸೆಪ್ಟ್ ನ ಅಚೀವ್ ಮಾಡೋಕೋ ಈ ಯುದ್ಧ ಆಗ್ತಾ ಇರೋದು? ನಿಮ್ಮ ಅನಿಸಿಕೆನ ಕಮೆಂಟ್ ನಲ್ಲಿ ತಿಳಿಸಿ. ಈ ಕಾಂಪ್ಲೆಕ್ಸ್ ಆದ ಜಿಯೋ ಪಾಲಿಟಿಕ್ ವಿಷಯನ ಒಂದು ಸಿಂಪಲ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.